ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಾವಿವತ್ತು ಹೊರಟಿರೋದು ಕರ್ನಾಟಕ ಸರ್ಕಾರದ ಒಂದು ಬಹಳ ಮುಖ್ಯವಾದ ಪರೀಕ್ಷೆಯ ಬ್ಲೂ ಪ್ರಿಂಟ್ ಅನ್ನು. ಹೌದು. ಅದೇ SAS ಅಂದ್ರೆ ಸಬಾರ್ಡಿನೇಟ್ ಅಕೌಂಟ್ ಸರ್ವಿಸಸ್ ಪರೀಕ್ಷೆಯ ಸಿಲೆಬಸ್. ಸರಿ. ಇದನ್ನ ನೋಡಿದ್ರೆ ಸರ್ಕಾರದ ಖಜಾನೆಯ ಕೀಲಿ ಕೈಗೆ ತೆಗೆದುಕೊಳ್ಳುವ ಅಧಿಕಾರಿಗೆ ಏನೆಲ್ಲ ಗೊತ್ತಿರಬೇಕು ಅಂತ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಖಂಡಿತ. ಇದೊಂದು ಕೇವಲ ಪರೀಕ್ಷೆಯ ಪಠ್ಯಕ್ರಮ ಅಂತ ನೋಡೋದಕ್ಕಿಂತ ಒಬ್ಬ ಸಮರ್ಥ ಹಣಕಾಸು ಅಧಿಕಾರಿಯನ್ನು ರೂಪಿಸುವ ತರಬೇತಿ ಕೈಪಿಡಿ ಅಂತಾನೆ ಹೇಳಬಹುದು. ಇದರಲ್ಲಿ ಬರೀ ಲೆಕ್ಕಾಚಾರ ಇಲ್ಲ, ಕಾನೂನು, ಆಡಳಿತ ಮತ್ತು ನಮ್ಮ ಸಂವಿಧಾನದ ತತ್ವಗಳೂ ಸೇರ್ಕೊಂಡಿವೆ. ಹೌದು. ಈ ಪಠ್ಯಕ್ರಮವನ್ನು ಯಾಕೆ ಹೀಗೆ ವಿನ್ಯಾಸ ಮಾಡಿದ್ದಾರೆ ಅನ್ನೋದರ ಹಿಂದಿನ ತರ್ಕವನ್ನು ಅರ್ಥ ಮಾಡಿಕೊಳ್ಳೋದೇ ನಮ್ಮ ಇವತ್ತಿನ ಉದ್ದೇಶ. ಹಾಗಾದ್ರೆ ಮೊದಲ ಭಾಗದಿಂದ ಶುರು ಮಾಡೋಣ. ಪಠ್ಯಕ್ರಮವನ್ನು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲ ಭಾಗದಲ್ಲಿ 3 ಪತ್ರಿಕೆಗಳಿವೆ. ಸರಿ. ಆದ್ರೆ ನನಗೆ ಆಶ್ಚರ್ಯವಾಗಿದ್ದು ಮೊದಲನೇ ಪತ್ರಿಕೆ ನೋಡಿ. ಪ್ರೆಸೆಸ್ ರೈಟಿಂಗ್ ಮತ್ತು ಡ್ರಾಫ್ಟಿಂಗ್ ಅಂತಿದೆ. ಹೌದು. ನಾವು ಅಕೌಂಟ್ಸ್ ಪರೀಕ್ಷೆ ಅಂದ ತಕ್ಷಣ ಅಂಕಿ ಸಂಖ್ಯೆ, ಲೆಡ್ಜರ್ ಅಂತೆಲ್ಲ ಅಂದುಕೊಳ್ತೇವೆ. ಆದ್ರೆ ಇಲ್ಲಿ ಮೊದಲ ಪರೀಕ್ಷೆಯೇ ಭಾಷಾ ಕೌಶಲ್ಯದ ಬಗ್ಗೆ ಇದ್ಯಾಕೆ? ಅತ್ಯುತ್ತಮ ಪ್ರಶ್ನೆ. ಏನಂದ್ರೆ, ಒಬ್ಬ ಸರ್ಕಾರಿ ಹಣಕಾಸು ಅಧಿಕಾರಿಯ ಕೈಯಲ್ಲಿರುವ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಕ್ಯಾಲ್ಕುಲೇಟರ್ ಅಲ್ಲ. ಓ. ಬದಲಿಗೆ ಅವರು ಬರೆಯುವ ಒಂದು ಅಧಿಕೃತ ಡಾಕ್ಯುಮೆಂಟ್. ಅವರು ಬರೆಯುವ ಒಂದು ತಪ್ಪು ವಾಕ್ಯದಿಂದ ಕೋಟ್ಯಾಂತರ ರೂಪಾಯಿ ನಷ್ಟವಾಗಬಹುದು. ಹೌದಾ? ಅಥವಾ ಸರ್ಕಾರದ ಮೇಲೆ ಕಾನೂನಿನ ತೊಡಕು ಬರಬಹುದು. ಡ್ರಾಫ್ಟ್ ಅಂದ್ರೆ ಅದು ಒಂದು ಆಡಿಟ್ ಪ್ರಶ್ನೆಗೆ ಉತ್ತರವಾಗಿರಬಹುದು, ಅಥವಾ ಹೊಸ ಯೋಜನೆಗೆ ಹಣಕಾಸು ಪ್ರಸ್ತಾವನೆಯಾಗಿರಬಹುದು. ಓ, ಹಾಗಾದ್ರೆ ಪ್ರಿಸಿಸ್ ಅಂದ್ರೆ ಸಂಕ್ಷಿಪ್ತಗೊಳಿಸುವುದು. ಈಗ ನೋಡಿ, ಒಬ್ಬ ಮಂತ್ರಿಗೆ ಅಥವಾ ಹಿರಿಯ ಅಧಿಕಾರಿಗೆ 100 ಪುಟದ ವರದಿಯನ್ನು ಓದಲು ಸಮಯವಿರುವುದಿಲ್ಲ. ನಿಜ. ಆ ವರದಿಯಲ್ಲಿರುವ ಹಣಕಾಸಿನ ಜಟಿಲ ಅಂಶಗಳನ್ನು ಒಂದೇ ಪ್ಯಾರಾಗ್ರಾಫ್ನಲ್ಲಿ ನಿಖರವಾಗಿ ತಿಳಿಸುವ ಕಲೆ ಅದು. ಈ ಕೌಶಲ್ಯ ಸಮಯ, ಹಣ ಎರಡನ್ನೂ ಉಳಿಸುತ್ತೆ. ಮತ್ತೆ ದೊಡ್ಡ ದೊಡ್ಡ ಕಾನೂನು ಸಮಸ್ಯೆಗಳನ್ನು ಕೂಡ ತಡೆಯುತ್ತೆ. ಖಂಡಿತ. ಹಾಗಾಗಿ ಉಳಿದೆಲ್ಲ ಜ್ಞಾನಕ್ಕೆ ಇದು ಒಂದು ಅಡಿಪಾಯ. ಇದು ನಿಜಕ್ಕೂ ಕುತೂಹಲಕಾರಿ. ಸರಿ, ಹಾಗಾದ್ರೆ ಪತ್ರಿಕೆ 2 ಕಡೆಗೆ ಬರೋಣ. ಇದು ಥಿಯರಿ ಪತ್ರಿಕೆ. ಇದರಲ್ಲಿ ಕರ್ನಾಟಕ ಪುರಸಭೆಗಳ ಕಾಯ್ದೆ 1964 ಮತ್ತು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಪ್ರಮುಖವಾಗಿವೆ. ಇವೆರಡೂ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ್ದು. ಹೌದು. ಇಲ್ಲಿಂದಲೇ ಅಧಿಕಾರಿಯ ನಿಜವಾದ ಪಯಣ ಶುರುವಾಗೋದು. ಸರ್ಕಾರದ ಹಣ ತಳಮಟ್ಟದಲ್ಲಿ, ಅಂದ್ರೆ ಹಳ್ಳಿ ಮತ್ತು ನಗರಗಳಲ್ಲಿ ಹೇಗೆ ಖರ್ಚಾಗತ್ತೆ ಅನ್ನೋದ್ರ ಮೇಲೆ ಹಿಡಿತ ಸಾಧಿಸುವುದು ಇಲ್ಲಿನ ಉದ್ದೇಶ. ಸರಿ. ಗಮನಿಸಬೇಕಾದ ಅಂಶ ಅಂದ್ರೆ ಕೇವಲ ಮೂಲ ಕಾಯ್ದೆಗಳಷ್ಟೇ ಅಲ್ಲ, ಅವುಗಳ ಅಡಿಯಲ್ಲಿ ಬರುವ ಅಸಂಖ್ಯಾತ ನಿಯಮಗಳನ್ನು ಸೇರಿಸಿದ್ದಾರೆ. ಓ. ಉದಾಹರಣೆಗೆ 1965ರ ಪುರಸಭೆಗಳ ಲೆಕ್ಕಪತ್ರ ನಿಯಮದಿಂದ ಹಿಡಿದು 2006ರ ಪುರಸಭೆಗಳ ಲೆಕ್ಕಪತ್ರ ಮತ್ತು ಬಜೆಟ್ ನಿಯಮಗಳವರೆಗೆ ಎಲ್ಲವೂ ಇದೆ. ಹೌದು. ಪಂಚಾಯತ್ ರಾಜ್ ಕಾಯ್ದೆಯ ಕೆಳಗಿನ ನಿಯಮಗಳ ಪಟ್ಟಿ ನೋಡಿದ್ರೆ ತಲೆ ತಿರುಗುತ್ತೆ. ಮುದ್ರಾಂಕ ಶುಲ್ಕದ ಸರ್ಚಾರ್ಜ್, ಗ್ರಾಮ ಪಂಚಾಯಿತಿ ನಿಧಿ ಬಳಕೆ, ಸದಸ್ಯರ ಪ್ರಯಾಣ ಭತ್ಯೆ. ಹೌದು. ಹೀಗೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನಿಯಮಗಳಿವೆ. ಇದು ಸ್ವಲ್ಪ ಅತಿಯಾಯಿತು ಎನಿಸುವುದಿಲ್ವೇ? ಮೇಲ್ನೋಟಕ್ಕೆ ಹಾಗೆ ಅನಿಸ್ಬೋದು. ಆದರೆ ಸಾರ್ವಜನಿಕ ಹಣದ ವಿಷಯದಲ್ಲಿ ಪ್ರತಿಯೊಂದು ಪೈಸೆಯೂ ಮುಖ್ಯ ಅಲ್ವಾ? ನಿಜ. ಒಬ್ಬ ಸದಸ್ಯನ ಪ್ರಯಾಣ ಭತ್ಯೆಯ ದುರ್ಬಳಕೆ ಸಣ್ಣ ವಿಷಯದಂತೆ ಕಂಡ್ರೂ ರಾಜ್ಯದ ಎಲ್ಲ ಪಂಚಾಯಿತಿಗಳನ್ನು ಲೆಕ್ಕ ಹಾಕಿದ್ರೆ ಅದು ದೊಡ್ಡ ಮೊತ್ತವಾಗತ್ತೆ. ಹೌದಲ್ಲ? ಹಾಗಾಗಿ ಈ ಪಠ್ಯಕ್ರಮವು ಅಧಿಕಾರಿಗ ಆಡಳಿತದ ಸೂಕ್ಷ್ಮ ವಿವರಗಳ ಬಗ್ಗೆಯೂ ಜ್ಞಾನ ಇರಬೇಕು ಅಂತ ಒತ್ತಿ ಹೇಳುತ್ತೆ. ಸರಿ. ಈಗ ಪತ್ರಿಕೆ 3. ಇದು ಪ್ರಾಕ್ಟಿಕಲ್ ಪತ್ರಿಕೆ. ಇಲ್ಲಿ ಪುಸ್ತಕಗಳನ್ನು ನೋಡಿಕೊಂಡು ಉತ್ತರಿಸಬಹುದು. ಹೌದು. ಆದ್ರೆ ವಿಷಯಗಳು ಮಾತ್ರ ಪತ್ರಿಕೆ 2ರಲ್ಲಿದ್ದವೇ ಆಗಿವೆ. ಒಂದೇ ವಿಷಯದ ಮೇಲೆ 2 ಪರೀಕ್ಷೆಗಳು, ಒಂದು ಥಿಯರಿ, ಇನ್ನೊಂದು ಪ್ರಾಕ್ಟಿಕಲ್. ಇದರ ಹಿಂದಿನ ಉದ್ದೇಶವೇನು? ಇದು ಕೇವಲ ಜ್ಞಾನವನ್ನು ಪರೀಕ್ಷಿಸುವ ವಿಧಾನವಲ್ಲ. ಇದು ಸರ್ಕಾರದ ಆಡಳಿತದ ಒಂದು ಪ್ರಮುಖ ಸವಾಲನ್ನು ಬಿಂಬಿಸುತ್ತೆ. ಹೇಗೆ? ನಿಯಮ ಪುಸ್ತಕದಲ್ಲಿರೋದು ಒಂದು, ಆದರೆ ಅದನ್ನ ಹಳ್ಳಿಯ ಪಂಚಾಯಿತಿ ಕಚೇರಿಯಲ್ಲಿ ಗದ್ದಲದ ಮಧ್ಯೆ ರಾಜಕೀಯ ಒತ್ತಡಗಳ ನಡುವೆ ಜಾರಿಗೊಳಿಸೋದು ಇನ್ನೊಂದು. ಹೌದು, ಅದು ನಿಜ. ಪತ್ರಿಕೆ 2 ನಿಮಗೆ ನಿಯಮ ಗೊತ್ತಾ ಅಂತ ಕೇಳಿದ್ರೆ, ಪತ್ರಿಕೆ 3 ಒಂದು ನೈಜ ಸಮಸ್ಯೆಯನ್ನ ಕೊಟ್ಟು ಈ ಪರಿಸ್ಥಿತಿಯಲ್ಲಿ ಆ ನಿಯಮವನ್ನ ಹೇಗೆ ಬಳಸ್ತೀರಿ ಅಂತ ಕೇಳುತ್ತೆ. ಓ, ಅಚ್ಚಾ. ಇದು ಜ್ಞಾನ ಮತ್ತು ಜಾಣ್ಮೆ ಎರಡನ್ನೂ ಪರೀಕ್ಷಿಸುವ ವಿಧಾನ. ಅಂದ್ರೆ ಥಿಯರಿ ಪರೀಕ್ಷೆ ಜ್ಞಾಪಕ ಶಕ್ತಿಯನ್ನು ಅಳೆಯುತ್ತೆ, ಪ್ರಾಕ್ಟಿಕಲ್ ಪರೀಕ್ಷೆ ವಿವೇಚನೆಯನ್ನು ಅಳೆಯುತ್ತೆ. ನಿಖರವಾಗಿ. ಅದ್ಭುತವಾಗಿ ವಿವರಿಸಿದಿರಿ.
ಹಾಗಾದರೆ ಮೊದಲ ಭಾಗವು ಅಧಿಕಾರಿಯನ್ನು ತಳಮಟ್ಟದ ಆಡಳಿತಕ್ಕೆ ಅಂದ್ರೆ ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆಗಳ ಹಣಕಾಸು ನಿರ್ವಹಣೆಗೆ ಸಿದ್ಧಗೊಳಿಸುತ್ತೆ. ಹೌದು. ಅದೇ ಅಧಿಕಾರಿಯ ಜಗತ್ತು ಇದಕ್ಕಿಂತ ದೊಡ್ಡದು. ಬಹುಶಃ ಎರಡನೇ ಭಾಗ ನಮ್ಮನ್ನು ಅಲ್ಲಿಗೆ ಕರೆದೊಯ್ಯುತ್ತೆ ಅಲ್ವಾ? ಖಂಡಿತ. ಎರಡನೇ ಭಾಗವು ಸ್ಥಳೀಯ ಆಡಳಿತದಿಂದ ರಾಜ್ಯಮಟ್ಟದ ಹಣಕಾಸು ನಿಯಮಗಳ ಕಡೆಗೆ ನಮ್ಮನ್ನ ಕರೆದೊಯ್ಯುತ್ತೆ. ಸರಿ. ಇಲ್ಲಿ ನಾವು ಕರ್ನಾಟಕ ಹಣಕಾಸು ಸಂಹಿತೆ 1958, ಕರ್ನಾಟಕ ಬಜೆಟ್ ಕೈಪಡಿ ಮತ್ತೆ ಕರ್ನಾಟಕ ಖಜಾನೆ ಸಂಹಿತೆ 1963ರಂತಹ ದೊಡ್ಡ ನಿಯಮ ಪುಸ್ತಕಗಳನ್ನು ನೋಡ್ತೇವೆ. ಇವುಗಳನ್ನ ಸರ್ಕಾರದ ಹಣಕಾಸು ನಿರ್ವಹಣೆಯ ಬೈಬಲ್ಗಳು ಅಂತಾನೆ ಹೇಳ್ಬೋದು. ಓ. ಸರ್ಕಾರದ ಪ್ರತಿಯೊಂದು ರೂಪಾಯಿಯ ಖರ್ಚು ಈ ನಿಯಮಗಳ ಚೌಕಟ್ಟಿನಲ್ಲೇ ನಡೀಬೇಕು. ಈ ಪಟ್ಟಿಯಲ್ಲಿ ಇನ್ನೂ ಕೆಲವು ಆಧುನಿಕ ಕಾಯ್ದೆಗಳಿವೆ. 1999ರ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಕಾಯ್ದೆ ಮತ್ತು 2005ರ ಮಾಹಿತಿ ಹಕ್ಕು ಕಾಯ್ದೆ. ಹೌದು. ಇವುಗಳನ್ನು ಲೆಕ್ಕಪತ್ರ ಪರೀಕ್ಷೆಯ ಪಠ್ಯಕ್ರಮದಲ್ಲಿ ಯಾಕೆ ಸೇರಿಸಿದ್ದಾರೆ? ಇದು ಸ್ವಲ್ಪ ವಿಭಿನ್ನವಾಗಿ ಕಾಣುತ್ತಿದೆಯಲ್ಲ? ಏಕೆಂದ್ರೆ ಇಂದಿನ ಜಗತ್ತಿನಲ್ಲಿ ಒಬ್ಬ ಹಣಕಾಸು ಅಧಿಕಾರಿಯ ಕೆಲಸ ಕೇವಲ ಲೆಕ್ಕ ಬರೆಯುವುದಲ್ಲ, ಅವರು ಸಾರ್ವಜನಿಕ ಹಣದ ಪಾಲಕರು. ಹೌದು. ಹಾಗಾಗಿ ಅವರು ಮಾಡುವ ಪ್ರತಿಯೊಂದು ಖರ್ಚಿನಲ್ಲೂ ಪಾರದರ್ಶಕತೆ ಇರಬೇಕು ಮತ್ತೆ ಅವರು ಸಾರ್ವಜನಿಕರಿಗೆ ಜವಾಬ್ದಾರರಾಗಿರಬೇಕು. ಸರಿ. ಪಾರದರ್ಶಕತೆ ಕಾಯ್ದೆ ಸರ್ಕಾರ ಯಾವುದೇ ವಸ್ತುವನ್ನು ಖರೀದಿಸುವಾಗ ನ್ಯಾಯಯುತವಾದ ಪ್ರಕ್ರಿಯೆ ಪಾಲಿಸುವುದನ್ನು ಖಚಿತಪಡಿಸುತ್ತೆ. ಮಾಹಿತಿ ಹಕ್ಕು ಕಾಯ್ದೆ? ಅದು ಯಾವುದೇ ನಾಗರಿಕನು ಸರ್ಕಾರದ ಖರ್ಚಿನ ಬಗ್ಗೆ ಪ್ರಶ್ನಿಸುವ ಹಕ್ಕನ್ನು ನೀಡುತ್ತೆ. ಈ ಎರಡೂ ಕಾಯ್ದೆಗಳ ಅರಿವು ಅಧಿಕಾರಿಯನ್ನು ಹೆಚ್ಚು ಜವಾಬ್ದಾರಿಯುತನನ್ನಾಗಿ ಮಾಡುತ್ತೆ. ಇದರ ಜೊತೆಗೆ ಕರ್ನಾಟಕ ವಿತ್ತೀಯ ಹೊಣೆಗಾರಿಕೆ ಕಾಯ್ದೆ 2002 ಅಂತಲೂ ಇದೆ. ಇದರ ಹೆಸರು ಕೇಳಲು ಗಂಭೀರವಾಗಿದೆ. ಒಬ್ಬ ಅಧಿಕಾರಿಗೆ ಇದರ ಅರ್ಥವೇನು? ಇದರ ಪ್ರಕಾರ ಒಂದು ಜನಪ್ರಿಯ ಯೋಜನೆಗೆ ಹೆಚ್ಚು ಹಣ ಬೇಕಾಗಿದ್ದರೂ ಅವರು ಅದನ್ನು ನಿರಾಕರಿಸಬೇಕಾಗಬಹುದೇ? ಖಂಡಿತವಾಗಿಯೂ. ಇದನ್ನ ಸರಳವಾಗಿ ಹೇಳೋದಾದ್ರೆ ಸರ್ಕಾರ ತನಗೆ ತಾನೇ ಹಾಕಿಕೊಂಡ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಇದ್ದ ಹಾಗೆ. ಓ, ಹಾಗೇನಾ? ಹೌದು. ಈ ಕಾಯ್ದೆ ಹೇಳುತ್ತೆ, ನಾವು ನಮ್ಮ ಆದಾಯ ಮೀರಿ ವಿಪರೀತವಾಗಿ ಸಾಲ ಮಾಡುವಂತ ಇಲ್ಲ. ಸರಿ. ಒಬ್ಬ ಅಧಿಕಾರಿಗೆ ಇದರ ಅರಿವಿರಬೇಕು. ಯಾಕಂದ್ರೆ ಒಂದು ದೊಡ್ಡ ಯೋಜನೆಗೆ ಹಣ ಬಿಡುಗಡೆ ಮಾಡುವಾಗ ಅದು ರಾಜ್ಯದ ಒಟ್ಟಾರೆ ಆರ್ಥಿಕ ಶಿಸ್ತನ್ನು ಮುರಿಯುತ್ತದೆಯಾ ಅಂತ ಯೋಚಿಸಬೇಕಾಗುತ್ತೆ. ಅಂದ್ರೆ ಅವರು ರಾಜ್ಯದ ಆರ್ಥಿಕ ಆರೋಗ್ಯದ ಕಾವಲುಗಾರರಾಗುತ್ತಾರೆ. ಹೌದು. ಖರ್ಚು ಮಾಡುವವರಿಂದ ಕಾವಲುಗಾರರನ್ನಾಗಿ ಮಾಡ್ತದೆ. ಇದೇ ಭಾಗದಲ್ಲಿ ಕೊನೆಯದಾಗಿ ಪತ್ರಿಕೆ 3 ಸಂಪೂರ್ಣವಾಗಿ ಲೋಕೋಪಯೋಗಿ ಇಲಾಖೆಗೆ ಅಂದ್ರೆ PWDಗೆ ಸಂಬಂಧಿಸಿದಾಗಿದೆ. ಯಾಕೆ ಒಂದು ಇಲಾಖೆಗೆ ಇಷ್ಟೊಂದು ಪ್ರಾಮುಖ್ಯತೆ? ಏಕೆಂದ್ರೆ ರಸ್ತೆ, ಸೇತುವೆ, ಕಟ್ಟಡಗಳಂತಹ ಮೂಲಸೌಕರ್ಯ ಯೋಜನೆಗಳು ಸರ್ಕಾರದ ಬಜೆಟ್ನ ಅತೀ ದೊಡ್ಡ ಭಾಗವನ್ನು ಬಳಸ್ಕೊಳ್ತವೆ. ಹೌದಲ್ಲ? ಇಲ್ಲಿನ ಹಣಕಾಸು ನಿರ್ವಹಣೆ ಬಹಳ ಸಂಕೀರ್ಣ. ಕಚ್ಚಾ ವಸ್ತುಗಳ ಖರೀದಿ, ಕಾರ್ಮಿಕರ ಸಂಬಳ, ಗುತ್ತಿಗೆದಾರರಿಗೆ ಪಾವತಿ, ಹೀಗೆ ಹಲವು ಹಂತಗಳಿರ್ತವೆ. ಇದರಲ್ಲಿ ಸಣ್ಣ ತಪ್ಪು ನಡೆದರೂ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ನಷ್ಟವಾಡುತ್ತದೆ. ಹಾಗಾಗಿ ಈ ಕ್ಷೇತ್ರದ ಹಣಕಾಸು ನಿರ್ವಹಣೆಗೆ ವಿಶೇಷ ಪರಿಣಿತಿ ಬೇಕು. ಅದಕ್ಕಾಗಿಯೇ ಈ ಪ್ರತ್ಯೇಕ ಪತ್ರಿಕೆ. ಹೌದು. ಆ ನಿರ್ದಿಷ್ಟ ಕೌಶಲ್ಯವನ್ನು ಪರೀಕ್ಷಿಸಲು ಇದು ಮೀಸಲಾಗಿದೆ. ಸರಿ. ಇದುವರೆಗಿನ ಚರ್ಚೆಯಿಂದ ಒಬ್ಬ ಅಧಿಕಾರಿ ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ಸರ್ಕಾರಿ ಹಣಕಾಸು ನಿಯಮಗಳನ್ನು ಹೇಗೆ ಕರಗತ ಮಾಡಿಕೊಳ್ಳಬೇಕು ಎಂಬುದು ಸ್ಪಷ್ಟವಾಯಿತು. ಹೌದು. ಈಗ 3ನೇ ಮತ್ತು ಅಂತಿಮ ಭಾಗಕ್ಕೆ ಬರೋಣ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಈ ಭಾಗ ನನಗೆ ಸ್ವಲ್ಪ ಗೊಂದಲಮಯವಾಗಿ ಕಾಣ್ತಿದೆ. ಹೇಗೆ? ಇದರಲ್ಲಿ ವಾಣಿಜ್ಯ ಲೆಕ್ಕಶಾಸ್ತ್ರ, ಭಾರತದ ಸಂವಿಧಾನ ಮತ್ತು ನೌಕರರ ಸೇವಾ ನಿಯಮಗಳು ಹೀಗೆ ಒಂದಕ್ಕೊಂದು ಸಂಬಂಧವಿಲ್ಲದ ವಿಷಯಗಳಿವೆಲ್ಲ. ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿದ್ದರ ಹಿಂದೇನಾದ್ರೂ ತರ್ಕವಿದೆಯಾ? ಖಂಡಿತವಾಗಿಯೂ ಇದೆ. ಈ ಭಾಗವು ಒಬ್ಬ ಅಧಿಕಾರಿಯನ್ನು ಕೇವಲ ಸರ್ಕಾರಿ ಲೆಕ್ಕಿಗನಾಗಿ ನೋಡದೆ ಒಬ್ಬ ಸಮಗ್ರ ವೃತ್ತಿಪರನಾಗಿ ರೂಪಿಸುವ ಪ್ರಯತ್ನ ಮಾಡುತ್ತೆ. ಓ. ಇಲ್ಲಿರುವ ಪ್ರತಿಯೊಂದು ವಿಷಯವೂ ಅವರ ಪಾತ್ರದ ಒಂದೊಂದು ಹೊಸ ಆಯಾಮವನ್ನು ಪರಿಚಯಿಸುತ್ತೆ. ಮೊದಲಿಗೆ ವಾಣಿಜ್ಯ ಪುಸ್ತಕ ಕೀಪಿಂಗ್ ಪತ್ರಿಕೆಯನ್ನೇ ತೆಗೆದುಕೊಳ್ಳಿ. ಹೌದು. ಇದರಲ್ಲಿ ಕಂಪನಿ ಅಕೌಂಟ್ಸ್, ಕಾಸ್ಟ್ ಅಕೌಂಟ್ಸ್, MIS ನಂತಹ ವಿಷಯಗಳಿದೆ. ಸರ್ಕಾರಿ ಲೆಕ್ಕಪತ್ರಕ್ಕೂ ಇದಕ್ಕೂ ಏನು ಸಂಬಂಧ? ಈಗ ನೋಡಿ, ಇಂದಿನ ದಿನಗಳಲ್ಲಿ ಸರ್ಕಾರ ಕೇವಲ ತನ್ನಷ್ಟಕ್ಕೆ ಕಾರ್ಯನಿರ್ವಹಿಸುವುದಿಲ್ಲ. ಅದು ಖಾಸಗಿ ಕಂಪನಿಗಳೊಂದಿಗೆ ಬಹಳಷ್ಟು ವ್ಯವಹಾರ ನಡೆಸುತ್ತೆ. ನಿಜ. ಯೋಜನೆಗಳನ್ನು ಗುತ್ತಿಗೆ ನೀಡುತ್ತೆ, ಸೇವೆಗಳನ್ನು ಖರೀದಿಸುತ್ತೆ. ಹಾಗಾಗಿ ಖಾಸಗಿ ಕಂಪನಿಗಳ ಲೆಕ್ಕಪತ್ರ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ತಿಳುವಳಿಕೆ ಸರ್ಕಾರಿ ಅಧಿಕಾರಿಗೆ ಇರಲೇಬೇಕು.
ಆಗ ಮಾತ್ರ ಅವರು ಗುತ್ತಿಗೆಗಳನ್ನು ಸರಿಯಾಗಿ ಪರಿಶೀಲಿಸಲು ಸಾಧ್ಯ. ಹೌದು, ವೆಚ್ಚವನ್ನು ಅಂದಾಜಿಸಲು ಸಾಧ್ಯ. ಅಂದಹಾಗೆ ಇಲ್ಲಿ ಒಂದು ಸಣ್ಣ ಆದರೆ ಉಪಯುಕ್ತವಾದ ಮಾಹಿತಿ ಇದೆ. ಏನು? ವಾಣಿಜ್ಯ ಪದವಿಯಲ್ಲಿ ಅಡ್ವಾನ್ಸ್ಡ್ ಅಕೌಂಟೆನ್ಸಿ ಓದಿದವರಿಗೆ ಈ ಪತ್ರಿಕೆಯಿಂದ ವಿನಾಯಿತಿ ನೀಡಲಾಗಿದೆ. ಓ, ಅದು ಅರ್ಹ ಅಭ್ಯರ್ಥಿಗಳಿಗೆ ಒಳ್ಳೆಯ ಸುದ್ದಿ. ಹೌದು. ಸರಿ, ಇಲ್ಲಿಂದ ವಿಷಯ ನಿಜವಾಗಿಯೂ ನನಗೆ ಅನಿರೀಕ್ಷಿತ ತಿರುವು ಪಡೆದುಕೊಳ್ಳುತ್ತೆ. ಪತ್ರಿಕೆ 2 ಮತ್ತು 3ರಲ್ಲಿ ಭಾರತದ ಸಂವಿಧಾನದ ಕೆಲವು ಭಾಗಗಳನ್ನು ಸೇರಿಸಿದ್ದಾರೆ. ನಾನು ಹಣಕಾಸು ನಿಯಮಗಳನ್ನು ನಿರೀಕ್ಷಿಸಿದ್ದೆ, ಆದ್ರೆ ಸಂವಿಧಾನವನ್ನಲ್ಲ. ಒಬ್ಬ ಅಕೌಂಟ್ಸ್ ಅಧಿಕಾರಿಗೆ ಸಂವಿಧಾನದ CNG ಅಂದ್ರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಕುರಿತ ಅನುಚ್ಛೇದಗಳ ಬಗ್ಗೆ ಯಾಕೆ ಗೊತ್ತಿರಬೇಕು? ಅದ್ಭುತವಾದ ಪ್ರಶ್ನೆ. ಇದು ಈ ಪಠ್ಯಕ್ರಮದ ಅತ್ಯಂತ ಮಹತ್ವದ ಭಾಗ ಅಂತ ಹೇಳಬಹುದು. ಹೌದಾ? ಸಂವಿಧಾನದ ಈ ಭಾಗಗಳನ್ನು ಸೇರಿಸಿರುವುದರ ಉದ್ದೇಶ ಈ ಹುದ್ದೆಯನ್ನು ದೇಶದ ಅತ್ಯುನ್ನತ ಕಾನೂನಿನೊಂದಿಗೆ ನೇರವಾಗಿ ಜೋಡಿಸುವುದು. ಅಚ್ಛಾ. ಅವರ ಕೆಲಸ ಕೇವಲ ಯಾವುದೋ ಇಲಾಖೆಯ ನಿರ್ದೇಶಕರಿಗೆ ಉತ್ತರಿಸುವುದಲ್ಲ, ಅವರು ಅಂತಿಮವಾಗಿ ಭಾರತದ ಸಂವಿಧಾನಕ್ಕೆ ಜವಾಬ್ದಾರರು ಎಂಬುದನ್ನು ನೆನಪಿಸುವುದಾಗಿದೆ. CNG ಕುರಿತ ನಿಯಮಗಳು ಅವರಿಗೆ ತಿಳಿದಿದ್ದರೆ ತಮ್ಮ ಇಲಾಖೆಯ ಲೆಕ್ಕಪತ್ರಗಳನ್ನು ಆಡಿಟ್ ಮಾಡುವ ಸಂಸ್ಥೆಯ ಅಧಿಕಾರ ಮತ್ತು ವ್ಯಾಪ್ತಿ ಏನು ಎಂಬುದು ಅವರಿಗೆ ಅರ್ಥವಾಗುತ್ತೆ. ಓ, ಇದು ಅಧಿಕಾರಿಯ ಪಾತ್ರಕ್ಕೆ ಒಂದು ಸಾಂವಿಧಾನಿಕ ಗಾಂಭೀರ್ಯವನ್ನು ತಂದುಕೊಡುತ್ತೆ. ಖಂಡಿತ. ಅಂದ್ರೆ ಅವರ ಕೆಲಸ ಕೇವಲ ಆಡಳಿತಾತ್ಮಕವಲ್ಲ, ಅದೊಂದು ಸಾಂವಿಧಾನಿಕ ಜವಾಬ್ದಾರಿ ಎಂಬ ಅರಿವನ್ನು ಮೂಡಿಸಲು ಇದನ್ನು ಸೇರಿಸಲಾಗಿದೆ. ಇದು ನಿಜಕ್ಕೂ ಆಳವಾದ ಚಿಂತನೆ. ಹೌದು. ಈಗ ಕೊನೆಯ ಪತ್ರಿಕೆಗಳ ಕಡೆಗೆ ಬರೋಣ. ಪತ್ರಿಕೆ 4 ಮತ್ತು 5 ಇವು ಸಂಪೂರ್ಣವಾಗಿ ಸರ್ಕಾರಿ ನೌಕರರ ಸೇವಾ ನಿಯಮಗಳಿಗೆ ಸಂಬಂಧಿಸಿವೆ. ಹೌದು. ಅಂದ್ರೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು, ಪಿಂಚಣಿ, ಭವಿಷ್ಯನಿಧಿ ಇತ್ಯಾದಿಗಳಿಗೆ. ಸರಿ. ಇದು ಒಂದು ರೀತಿಯಲ್ಲಿ ವೃತ್ತವನ್ನು ಪೂರ್ಣಗೊಳಿಸುತ್ತೆ. ಒಬ್ಬ ಲೆಕ್ಕಪತ್ರ ಅಧಿಕಾರಿಯು ರಾಜ್ಯದ ಬೊಕ್ಕಸವನ್ನು ನಿರ್ವಹಿಸುವುದರ ಜೊತೆಗೆ ತಾನೂ ಒಬ್ಬ ಸರ್ಕಾರಿ ನೌಕರನಾಗಿ ತನ್ನ ಸ್ವಂತ ಹಕ್ಕುಗಳು, ಜವಾಬ್ದಾರಿಗಳು, ಪ್ರಯೋಜನಗಳ ಬಗ್ಗೆಯೂ ಸಂಪೂರ್ಣ ಅರಿವನ್ನು ಹೊಂದಿರಬೇಕು. ನಾನು ಹಿರಿಯ ಅಧಿಕಾರಿಯೊಬ್ಬರಿಂದ ಕೇಳಿದ ಮಾತಿದು. ಅವರ ಕಚೇರಿಯಲ್ಲಿ 1 ತಿಂಗಳು ಕಾಲ ಅತಿ ಹೆಚ್ಚು ಚರ್ಚೆಯಾಗಿದ್ದು ಕೋಟ್ಯಂತರ ರೂಪಾಯಿಯ ಯೋಜನೆಯ ಬಗ್ಗೆಯಲ್ಲ. ಮಟ್ಟೇನು? ಬದಲಿಗೆ ಒಬ್ಬ ಕಿರಿಯ ಇಂಜಿನಿಯರ್ಗೆ ದೂರದ ಜಿಲ್ಲೆಗೆ ಪ್ರವಾಸಕ್ಕೆ ನೀಡಬೇಕಾದ ಪ್ರಯಾಣ ಭತ್ಯೆಯ ನಿಯಮದ ನಿಖರವಾದ ಅರ್ಥದ ಬಗ್ಗೆಯಂತೆ. ಇದು ಕೇಳಲು ತಮಾಷೆಯಾಗಿ ಅನಿಸಿದ್ರೂ ಆ ಇಂಜಿನಿಯರ್ ದೃಷ್ಟಿಯಿಂದ ಅದು ಬಹಳ ಮುಖ್ಯವಾದ ವಿಷಯ. ಖಂಡಿತ. ಸಾರ್ವಜನಿಕ ಹಣಕಾಸಿನ ನಿರ್ವಹಣೆ ಎಷ್ಟು ಮುಖ್ಯವೋ, ಸರ್ಕಾರದ ಯಂತ್ರವನ್ನು ಚಲಾಯಿಸುವ ನೌಕರರ ಹಿತಾಸಕ್ತಿಯನ್ನು ಕಾಪಾಡುವುದೂ ಅಷ್ಟೇ ಮುಖ್ಯ. ಹೌದು. ಈ ಪಠ್ಯಕ್ರಮವು ರಾಜ್ಯದ ಬಜೆಟ್ ಮತ್ತು ಒಬ್ಬ ನೌಕರನ ಜೀವನೋಪಾಯ ಎರಡನ್ನೂ ಒಳಗೊಂಡಿದೆ. ಇದು ಅಧಿಕಾರಿಗೆ ಒಂದು ಸಮಗ್ರ ದೃಷ್ಟಿಕೋನವನ್ನು ನೀಡುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯನ್ನು ಸಂಕ್ಷಿಪ್ತಗೊಳಿಸುವುದಾದ್ರೆ ನಾವು ಒಂದು ದೊಡ್ಡ ಪಯಣವನ್ನು ಮಾಡಿದ್ದೇವೆ. ಹೌದು. ಒಂದು ಗ್ರಾಮ ಪಂಚಾಯಿತಿಯ ಸಣ್ಣ ಲೆಕ್ಕ ಪುಸ್ತಕದಿಂದ ಶುರುವಾಗಿ ರಾಜ್ಯದ ಬೃಹತ್ ಹಣಕಾಸು ಸಂಹಿತೆಗಳನ್ನ ದಾಟಿ ಅಂತಿಮವಾಗಿ ಭಾರತದ ಸಂವಿಧಾನದ ಉನ್ನತ ತತ್ವಗಳವರೆಗೆ ಬಂದು ತಲುಪಿದ್ದೇವೆ. ಈ SAS ಪಠ್ಯಕ್ರಮ ಕೇವಲ ಪರೀಕ್ಷೆಗಾಗಿ ರೂಪಿಸಿದ ವಿಷಯಗಳ ಪಟ್ಟಿಯಲ್ಲ, ಬದಲಿಗೆ ಒಬ್ಬ ಸಮರ್ಥ ಮತ್ತು ಜವಾಬ್ದಾರಿಯುತ ಅಧಿಕಾರಿಯನ್ನು ರೂಪಿಸುವ ಸಾಧನ. ಖಂಡಿತ. ಈ ಪಠ್ಯಕ್ರಮದ ರಚನೆಯು ಲೆಕ್ಕಪತ್ರ ಅಧಿಕಾರಿಯ ಪಾತ್ರವು ಎಷ್ಟು ಬಹುಮುಖಿ ಎಂಬುದನ್ನು ಸ್ಪಷ್ಟಪಡಿಸುತ್ತೆ. ಇದಕ್ಕೆ ಕೇವಲ ಸಂಖ್ಯೆಗಳ ಜ್ಞಾನವಷ್ಟೇ ಅಲ್ಲದೆ ಕಾನೂನು, ಆಡಳಿತ ಮತ್ತು ನೈತಿಕತೆಯ ಬಗ್ಗೆ ಆಳವಾದ ತಿಳುವಳಿಕೆಯೂ ಬೇಕು. ಹೌದು. ಇಲ್ಲಿರುವ ಪ್ರತಿಯೊಂದು ನಿಯಮ, ಪ್ರತಿಯೊಂದು ಕಾಯ್ದೆಯೂ ಸಾರ್ವಜನಿಕ ಹಣವನ್ನು ಹೇಗೆ ಜವಾಬ್ದಾರಿಯುತವಾಗಿ ಮತ್ತು ದಕ್ಷವಾಗಿ ಬಳಸಬೇಕು ಎಂಬ ಒಂದೇ ಒಂದು ಮೂಲಭೂತ ತತ್ವದ ಸುತ್ತ ಹೆಣೆಯಲಾಗಿದೆ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಆಲೋಚನೆ. ಈ ಪಠ್ಯಕ್ರಮವನ್ನು ಗಮನಿಸಿದಾಗ ಒಬ್ಬ ಲೆಕ್ಕಪತ್ರ ಅಧಿಕಾರಿಯ ಜ್ಞಾನವು ಆಡಳಿತದ ಪ್ರತಿಯೊಂದು ಸ್ತರವನ್ನು ಹೇಗೆ ತಲುಪಬೇಕು ಎಂಬುದು ಸ್ಪಷ್ಟವಾಗುತ್ತೆ. ಹೌದು. ಹಾಗಾದ್ರೆ ಭವಿಷ್ಯದಲ್ಲಿ ತಂತ್ರಜ್ಞಾನ ಮತ್ತು ಆಡಳಿತದಲ್ಲಿ ಆಗುವ ಬದಲಾವಣೆಗಳು, ಉದಾಹರಣೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಆಡಿಟಿಂಗ್ ವ್ಯವಸ್ಥೆಗಳು, ಬ್ಲಾಕ್ಚೈನ್ ತಂತ್ರಜ್ಞಾನ ಅಥವಾ ಡಿಜಿಟಲ್ ಕರೆನ್ಸಿಗಳು, ಇವುಗಳೆಲ್ಲ ಬಂದಾಗ ಈ ಪಠ್ಯಕ್ರಮದ ಮೇಲೆ ಯಾವ ರೀತಿಯ ಪ್ರಭಾವ ಬೀರಬಹುದು? ಇಂದಿನ ನಿಯಮಗಳು ನಾಳಿನ ತಂತ್ರಜ್ಞಾನಕ್ಕೆ ಸಿದ್ಧವಾಗಿವೆಯಾ?